ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇಲ್ಲಿ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆ ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದೀವಿ. ರಾಜ್ಯ ಸರ್ಕಾರ ಜೋಳ ಖರೀದಿ ಮಾಡಿ 8 ತಿಂಗಳಾದ್ರೂ ನಮ್ಮ ಬಡವರ ರೈತರ ಹಣವನ್ನು ಬಾಕಿ ಇಟ್ಟುಕೊಂಡ ಸರ್ಕಾರಕ್ಕೆ ಇವತ್ತು ಬಳ್ಳಾರಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ. ನಾವು ಜಿಲ್ಲಾಧಿಕಾರಿ ಮೂಲಕ ಮಾನ್ಯ ಆಹಾರ ಸಚಿವರು ಮುನಿಯಪ್ಪ ಅವರಿಗೆ, ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ನಾವು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀವಿ. ಸ್ವಾಮಿ, ಈ ರಾಜ್ಯದಲ್ಲಿ ಬರ ಇದೆ, ಇವತ್ತು ರೈತರು ಮಳೆ ಬಂದಿಲ್ಲ, ಕಷ್ಟ ಇದೆ. ಇವತ್ತು ಒಬ್ಬೊಬ್ಬ ರೈತ ಸಾಲ ಮಾಡ್ಕೊಂಡು ಸಾಲ ತೀರ್ಸಕ್ಕಾಗದೆ ಇವತ್ತು ಗೂಡೆ ಹೋಗ್ತಾ ಇದ್ದಾನೆ. ಇಂತ ಒಂದು ಸಂದರ್ಭದಲ್ಲಿ ಜೋಳ ಕಷ್ಟಪಟ್ಟು ಬೆಳೆದಿದ್ದಾರೆ. ಜೋಳ ಬೆಳೆದು ಮನೆಗಿಟ್ಕೊಂಡ್ರು 3-4 ತಿಂಗಳ ಆದ್ರೂ ನಾವು ಸಮಾಧಾನ ಇದ್ವಿ. ಆದ್ರೂ ಸ್ವಾಮಿ ನಮ್ಮ ಸರ್ಕಾರ ಫುಡ್ ಆಫೀಸರು ಬಂದು ನಮ್ ಖರೀದಿ ಮಾಡ್ತಾರೆ ಅಂತ ಹೇಳಿ ವೇಟ್ ಮಾಡಿದ್ವಿ. ನಾವು ಬೆಳೆದಿದ್ದು ನವೆಂಬರ್ ಡಿಸೆಂಬರ್ ಅಲ್ಲಿ, ಖರೀದಿ ಮಾಡಿದ್ದು ಏಪ್ರಿಲ್ ಮೇನಲ್ಲಿ, ಅಮೌಂಟ್ ಹಾಕೋದು ಇನ್ನು ಹಾಕಿಲ್ಲ. ಏನ್ ಸ್ವಾಮಿ ಇದು? ನಾವು ಬೆಳೆದಿದ್ದೆ ಯಾವಾಗ, ನೀವು ತಗೊಂಡಿದ್ದೆ ಯಾವಾಗ, ಅಕೌಂಟ್ ಹಾಕದೆ. ಇನ್ನು ರೈತರು ನಿಮ್ಗೆ ಕಣಿ ಕಾಣಲ್ಲ. ರೈತಂದ್ರೆ ಅಷ್ಟು ತಾಚಾರ ತಗೋಬೇಡ್ರಿ. ನಾವು ಕಷ್ಟಪಟ್ಟು ಬೆಳೆದಿದೀವಿ. ಬಿಸಿಲಂದನೆ, ಮಳೆ ಅಂದನೆ, ಚಳಿ ಅಂದನೆ ಇವತ್ತು ನಮ್ಮ ಮಕ್ಕಳನ್ನ ಹೆಂಡತಿನ ಮನೆಗಳು ಬಿಟ್ಟು ನಾವು ಹೊಲದ ನೀರ್ ಕಟ್ಟಿದೀವಿ. ನಿಮ್ಗೆ ಏನ್ ಕಷ್ಟ ಆಗುತ್ತೆ ಅಕೌಂಟ್ ಹಾಕಕ್ಕೆ? ನಮ್ಮ ದುಡ್ಡದು, ನಿಮ್ ದುಡ್ಡಲ್ಲದು. ನಾವು ಕಷ್ಟಪಟ್ಟು ಬೆವರು ಸುರಿಸಿರ್ತಕ್ಕಂತ ದುಡಿರ್ತಕ್ಕಂತ ಜೋಳನ ಖರೀದಿ ಮಾಡಿ ನೀವು 5 ತಿಂಗಳ ದುಡ್ಡು ಹಾಕಿಲ್ಲಲ್ಲ. ಇದು ನಮ್ಮ ಸಂಘಟನೆ AKKMS ಅಖಿಲ ಭಾರತ ರೈತರ ಸಂಘಟನೆ, ರೈತ ಕೃಷಿ ಕಾರ್ಮಿಕ ಸಂಘಟನೆ ಈ ಮೂಲಕ ಆಗ್ರಹಿಸ್ತಾ ಇದೀವಿ. ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿ ಅವರು, ಮಾನ್ಯ ಆಹಾರ ಸಚಿವರು ಮುನಿಯಪ್ಪ ಅವರು ಈ ಕೂಡಲೇ ಮೀಟಿಂಗ್ ಮಾಡಿ ನಾಳೆನೆ ನಮ್ಮ ಅಕೌಂಟ್ಗೆ ಬೀಳಬೇಕು ದುಡ್ಡು ಬಿದ್ದಿಲ್ಲ ಅಂದ್ರೆ ಇವತ್ತು ಸಾಂಕೇತಿಕ ಪ್ರತಿಭಟನೆ. ಹಳ್ಳಿಯಿಂದ ಒಂದು 5 ಜನ ಬಂದರೆ, ಸುಮಾರು ಒಂದು 20-30 ಹಳ್ಳಿಯಿಂದ ಬಂದರೆ. ಇದು ಸಾಂಕೇತಿಕ ಪ್ರತಿಭಟನೆ. ಇದೇನಾದ್ರು ಅಮೌಂಟ್ ಬಿದ್ದಿಲ್ಲ ಅಂದ್ರೆ ಇದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾಂದಿ ಆಗಿರುತ್ತೆ ಸ್ವಾಮಿ. ಈ ಕೂಡಲೇ ನಮ್ಮ ಬಡವರ ರೈತರ ಹಣವನ್ನು ಬಾಕಿ ಇಟ್ಕೋಬೇಡಿ. ಈ ಕೂಡಲೇ ರೈತರ ಅಕೌಂಟ್ ಹಾಕಲೇಬೇಕಂತೇಳಿ ಈ ಮೂಲಕ AKKMS ಆಗ್ರಹಿಸಿದ್ವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.